ಓಂ ಶಾಂತಿ. ಅವ್ಯಕ್ತ ಬಾಪ್ದಾದರವರ ಮುರಳಿಯನ್ನು ನಾವು ಕೇಳ್ತಾ ಇದ್ದೇವೆ. ಬಾಬಾ ಇವತ್ತು ಹೇಳ್ತಾ ಇದ್ದಾರೆ, ನಿರ್ಣಯ ಶಕ್ತಿ ಕೋ ಬಡಾನೆ ಕಿ ಕಸೋಟಿ ಸಾಕಾರ್ ಬಾಬಾ ಕೆ ಚರಿತ್ರ. ನಿರ್ಣಯ ಶಕ್ತಿಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೈ ಚಳಕ ಯಾವುದರಲ್ಲಿದೆ? ಸಾಕಾರ ತಂದೆಯ ಚರಿತ್ರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಮುರಳಿಯನ್ನು ನುಡಿಸಿರುವಂಥದ್ದು 11/7/72. ಬಾಬಾ ಹೇಳ್ತಾ ಇದ್ದಾರೆ, वर्तमान समय के विशेषताओं को जानते हुए अपने में वह सर्व शक्तियाँ धारण कर अपने आप को विशेष आत्मा बनाया है. ಬಾಬಾ ಕೇಳ್ತಾ ಇದ್ದಾರೆ, ವರ್ತಮಾನ ಸಮಯದ ವಿಶೇಷತೆಗಳನ್ನು ತಿಳಿದುಕೊಂಡು ತಮ್ಮಲ್ಲಿ ಆ ಸರ್ವಶಕ್ತಿಗಳನ್ನು ಧಾರಣೆ ಮಾಡಿ ತಮ್ಮನ್ನು ತಾವು ವಿಶೇಷ ಆತ್ಮವನ್ನಾಗಿ ಮಾಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. जैसे इस समय की विशेषताओं का धारण करते हो वैसे ही अपने में भी वह विशेषताएं देखते हो. ಹೇಗೆ ಈ ಸಮಯದ ವಿಶೇಷತೆಗಳನ್ನು ಧಾರಣೆ ಮಾಡ್ತೇವೆ, ಸಂಗಮ ಯುಗದಲ್ಲಿ ನಮ್ಮ ವಿಶೇಷತೆಗಳನ್ನು ನಾವು ಧಾರಣೆ ಮಾಡಿಕೊಳ್ತಾ ಇದ್ದೇವೆ, ಹಾಗೆಯೇ ತಮ್ಮಲ್ಲಿ ಕೂಡ ಆ ವಿಶೇಷತೆಗಳನ್ನು ನೋಡ್ತಾ ಇದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. जितनी समय में विशेषताएं हैं उतनी स्वयं में भी हैं. वह समय में ज़्यादा है और स्वयं में कम है. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಸಮಯದ ವಿಶೇಷತೆಗಳಿದೆ ಅಷ್ಟೇ ಸ್ವಯಂನಲ್ಲಿ ಕೂಡ ಇದೆಯಾ ಅಂತ ಬಾಬಾ ಹೇಳ್ತಾರೆ. ಸಂಗಮ ಯುಗದ ಸಮಯದ ವಿಶೇಷತೆ ಬಾಬಾ ಹೇಳ್ತಾರೆ ಅಷ್ಟೇ ಸ್ವಯಂನಲ್ಲಿ ಕೂಡ ಇದೆಯಾ, ಅಥವಾ ಸಮಯದಲ್ಲಿ ಜಾಸ್ತಿ ಇದೆ ಸ್ವಯಂನಲ್ಲಿ ಕಡಿಮೆ ಇದೆ, ಹೀಗಿದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. समय और स्वयं में कितना अंतर समझते हो? अंतर है. आप स्वयं पावरफुल है व समय पावरफुल है. ಬಾಬಾ ಹೇಳ್ತಾ ಇದ್ದಾರೆ, ಸಮಯ ಮತ್ತು ಸ್ವಯಂನಲ್ಲಿ ಎಷ್ಟು ಅಂತರ ಉಂಟು ಅಂತ ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಕೇಳ್ತಾರೆ. ಅಂತರ ಇದೆಯಾ ಅಂತ ಬಾಬಾ ಕೇಳ್ತಾರೆ. ನೀವು ಸ್ವಯಂ ಶಕ್ತಿಶಾಲಿಯಾಗಿದ್ದೀರೋ ಅಥವಾ ಸಮಯ ಶಕ್ತಿಶಾಲಿಯೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆಗ ಯಾರೋ ಬಾಬನ ಹತ್ರ ಹೇಳಿದರು, ಈಗ ಸಮಯ ಶಕ್ತಿಶಾಲಿ ಆದರೆ ಸ್ವಯಂ ಶಕ್ತಿಶಾಲಿ ಆಗಬೇಕು ಅಂತ ಬಾಬನ ಹತ್ರ ಯಾರೋ ಹೇಳಿದರು. ಅದಕ್ಕೆ ಬಾಬಾ ಹೇಳ್ತಾರೆ, ಅಗರ್ ಕಹತೆ ಹೋ होना यह चाहिए तो दुनिया वाले अज्ञानी निर्बल आत्माओं और आप ज्ञानी आत्माओं में व मास्टर सर्वशक्तिवान आत्माओं में क्या अंतर रहा. ಹೀಗೆ ಯಾರು ಬಾಬನ ಹತ್ರ ಹೇಳಿದರು, ಈಗ ಸಮಯ ಶಕ್ತಿಶಾಲಿ ಆದರೆ ನಾವು ಆಗಬೇಕು ಅಂತ ಹೇಳಿದರು. ಅದಕ್ಕೆ ಬಾಬಾ ಹೇಳಿದರು, ಸರಿ ಈಗ ನೀವು ಹೇಳ್ತೀರಿ ಆಗಬೇಕು ಅಂತ, ಹಾಗಿದ್ರೆ ಜಗತ್ತಿನವರು ಅಜ್ಞಾನಿಗಳು ನಿರ್ಬಲ ಆತ್ಮಗಳಾಗಿದ್ದಾರೆ ಮತ್ತು ನೀವು ಜ್ಞಾನಿ ಆತ್ಮಗಳು ಅಥವಾ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಿಗೆ ಹಾಗಿದ್ರೆ ಅಂತರ ಏನಾಯಿತು, ಅವರಿಗೂ ನಿಮಗೂ ಇರುವ ಅಂತರ ಏನಾಯಿತು ಅಂತ ಬಾಬಾ ಕೇಳ್ತಾ ಇದ್ದಾರೆ. ऐसा होना चाहिए, यह होना चाहिए, यह तो वह लोग भी कहते हैं, आप भी कहते हो कि होना चाहिए, तो अंतर क्या हुआ? ಹೀಗೆ ಆಗಬೇಕು ಅಂತ ಅವರು ಕೂಡ ಹೇಳ್ತಾರೆ. ಕಲಿಯುಗದಲ್ಲಿರೋ ಮನುಷ್ಯರು ಕೂಡ ಹೀಗೆ ಹೇಳ್ತಾರೆ, ಹೀಗೆ ಆಗಬೇಕು ಅಂತ. ಆಗಲಿಕ್ಕಾಗಿರೋದಿಲ್ಲ. ಹಾಗೆ ನೀವು ಕೂಡ ಹೇಳ್ತಾ ಇದ್ದೀರಿ ಆಗಬೇಕು ಅಂತ ಹೇಳಿದರೆ ಅಂತರ ಏನುಂಟು ಇದರಲ್ಲಿ ಅಂತ ಬಾಬಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜ್ಞಾನಿ और अज्ञानी में यही अंतर है. जो लोग कहते हैं चाहिए, ज्ञानी लोग चाहिए नहीं कहते, जो होना चाहिए वो करके दिखाते हैं. ಆದರೆ ಜ್ಞಾನಿ ಮತ್ತು ಅಜ್ಞಾನಿಯಲ್ಲಿ ಅಂತರ ಯಾವುದು? ಬಾಬಾ ಹೇಳ್ತಾ ಇದ್ರೆ, ಅಜ್ಞಾನಿಗಳು ಏನು ಹೇಳ್ತಾರೆ ಅಂತ ಹೇಳಿದರೆ ಬೇಕು ಆಗಬೇಕು ಅಂತ ಹೇಳ್ತಾರೆ. ಜ್ಞಾನಿಗಳು ಯಾರಿದ್ದಾರೆ ಅವರು ಬೇಕು ಅಥವಾ ಆಗಬೇಕು ಅಂತ ಹೇಳುವುದಿಲ್ಲ, ಏನಾಗಬೇಕೋ ಅದನ್ನು ಮಾಡಿ ತೋರಿಸ್ತಾರೆ. ಇದು ಜ್ಞಾನಿಗಳು ಮಾಡುವ ಕೆಲಸ ಅಂತ ಬಾಬಾ ಹೇಳ್ತಾರೆ. ಉನ್ಹೋಂ ಕಾ ಹೋತಾ ಹೇ ಕಹನಾ, ಜ್ಞಾನಿಯೋಂ ಕಾ ಹೋತಾ ಹೇ ಕರ್ನಾ, ಯಹಿ ಅಂತಾರೆ. ಜ್ಞಾನಿಗಳಿಗಿರುವ ವ್ಯತ್ಯಾಸ ಏನು? ಅವರದು ಹೇಳುವಂಥದ್ದಾಗಿದೆ. ಅಜ್ಞಾನಿಗಳು ಹೇಳ್ತಾರೆ, ಜ್ಞಾನಿಗಳು ಮಾಡ್ತಾರೆ. ಇದು ಅಂತರ ಅಂತ ಬಾಬಾ ಹೇಳ್ತಾರೆ. वह सिर्फ कहते हैं आप करते हो. अगर अब भी आप कहते हो कि यह होना चाहिए तो अंतर क्या हुआ? ಬಾಬಾ ಹೇಳ್ತಾ ಇದ್ದಾರೆ,
ಹೀಗೆ ಈ ರೀತಿಯಾಗಿ ಅಂತರ ಇರಬೇಕಾಗಿದೆ. ಒಂದು ವೇಳೆ ಅವರು ಹಾಗೆ ಹೇಳ್ತಾರೆ, ನೀವು ಹೀಗೆ ಹೇಳ್ತೀರಿ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಹೀಗೆ ಆಗಬೇಕು ಅಂತ ಹೇಳಿದರೆ ಇದರಲ್ಲಿ ಅಂತರ ಯಾವುದು ಉಳಿಯಿತು ಅಂತ ಬಾಬಾ ಕೇಳ್ತಾ ಇದ್ದಾರೆ. अपने आप से पूछो कि समय ही क्या क्या विशेषता समय की क्या क्या विशेषताएं हैं और उन विशेषताओं में से मेरे में क्या क्या विशेषता कम है. ಹಾಗಾಗಿ ನಿಮ್ಮ ಹತ್ತಿರ ನೀವೇ ಕೇಳಿಕೊಳ್ಳಿ. ಏನು ಕೇಳಿಕೊಳ್ಳಬೇಕು? ಸಮಯದ ಏನೇನು ವಿಶೇಷತೆಗಳಿದೆ ಮತ್ತು ಆ ವಿಶೇಷತೆಗಳಲ್ಲಿ ನನ್ನಲ್ಲಿ ಯಾವ ಯಾವ ವಿಶೇಷತೆಗಳು ಕಡಿಮೆಯಾಗಿದೆ ಅಂತ. ಈಗ ಸಂಗಮ ಯುಗದ ಸಮಯದ ವಿಶೇಷತೆಗಳು ಏನೇನು ಮತ್ತು ಆ ವಿಶೇಷತೆಗಳಲ್ಲಿ ನನ್ನಲ್ಲಿ ಯಾವ ಯಾವ ವಿಶೇಷತೆಗಳು ಕಡಿಮೆ ಆಗಿದೆ. ಅಗರ್ कोई एक भी विशेषता कम हुई तो क्या विशेष आत्माओं में आ सकेंगे. ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಯಾವುದಾದರೂ ಒಂದು ವಿಶೇಷತೆಯ ಕೊರತೆಯಾಯಿತು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಏನು ನೀವು ವಿಶೇಷ ಆತ್ಮಗಳಲ್ಲಿ ಬರ್ತೀರಾ? ಸಾಧ್ಯ ಉಂಟಾ? ಬಾಬಾ ಹೇಳ್ತಾ ಇದ್ದಾರೆ ಬರಲಿಕ್ಕೆ ಸಾಧ್ಯ ಇಲ್ಲ ತಾನೇ ಅಂತ ಬಾಬಾ ಹೇಳ್ತಾರೆ. ಒಂದು ವಿಶೇಷ ಆಗ ಸರ್ವ ಅಂತ ಹೇಳುವಂಥದ್ದು ಬರೋದಿಲ್ಲ, ಸರ್ವಗುಣ ಸಂಪನ್ನ ಇದರಲ್ಲಿ ಬರುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ इस समय की विशेषताओं को निकालो तो अनेकानेक विशेषताएं दिखाई देगी. उनमें से इस समय की श्रेष्ठ विशेषता कौन सी है. ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದ ವಿಶೇಷತೆಗಳನ್ನು ಲೆಕ್ಕ ಹಾಕ್ತಾ ಹೋದರೆ ಅನೇಕ ವಿಶೇಷತೆಗಳು ಕಾಣ್ತಾ ಹೋಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅನೇಕ ವಿಶೇಷತೆಗಳು ಸಿಗ್ತದೆ. ಅದರಲ್ಲಿ ಈ ಸಮಯದ ಶ್ರೇಷ್ಠ ವಿಶೇಷತೆ ಯಾವುದು ಅಂತ ಬಾಬಾ ಕೇಳ್ತಾ ಇದ್ದಾರೆ. संगम का समय चल रहा है ना, श्रेष्ठ बनने का समय तो है, लेकिन समय की श्रेष्ठता क्या है जो और कोई समय की नहीं हो सकती. ಬಾಬಾ ಹೇಳ್ತಾ ಇದ್ದಾರೆ ಈಗ ಸಂಗಮದ ಸಮಯ ನಡೀತಾ ಉಂಟಲ್ವಾ, ಶ್ರೇಷ್ಠರಾಗುವ ಸಮಯ ಅಂತೂ ಹೌದು, ಆದರೆ ಸಮಯದ ಶ್ರೇಷ್ಠತೆ ಏನು ಮತ್ತು ಬೇರೆ ಯಾವುದೇ ಸಮಯ ಈಗ ಈ ರೀತಿ ಇರುವಂಥದ್ದಲ್ಲ. ಈಗ ಏನಿದೆ ಇದು ಬೇರೆ ಯಾವುದೇ ಸಮಯ ಇರುವಂಥದ್ದಲ್ಲ. ಅದು ಯಾವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ संगम युग की विशेषता यह है कि संगम युग का हर सेकंड मधुर मेला है, जिस मेले में ಆತ್ಮಾओं का बाप से मिलन होता है. ಬಾಬಾ ಹೇಳ್ತಾ ಇದ್ದಾರೆ ಈ ಸಂಗಮ ಯುಗದ ವಿಶೇಷತೆ ಯಾವುದು ಅಂತ ಹೇಳಿದರೆ ಸಂಗಮ ಯುಗದ ಪ್ರತಿ ಕ್ಷಣ ಮಧುರ ಮೇಳ ಅಂತ ಬಾಬಾ ಹೇಳ್ತಾರೆ. ಮಧುರವಾಗಿರೋ ಇದೊಂದು ಜಾತ್ರೆಯಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಈ ಜಾತ್ರೆಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಆತ್ಮಗಳು ತಂದೆಯನ್ನು ಸೇರುವಂಥದ್ದು ಇರ್ತದೆ. ತಂದೆಯ ಹತ್ತಿರ ನಾವು ಬರ್ತಾ ಇದ್ದೇವೆ. ಯಹ ವಿಶೇಷತಾ और कोई भी युग में नहीं है, वह यही है बाप और बच्चों का मेला अथवा मिलन कहो तो इस विशेषता को सदा अपने में धारण करते हुए चलते हो. ಬಾಬಾ ಹೇಳ್ತಾ ಇದ್ದಾರೆ ಈ ವಿಶೇಷತೆ ಬೇರೆ ಯಾವ ಯುಗಗಳಲ್ಲಿ ಇರುವುದಿಲ್ಲ. ಪರಮಾತ್ಮನನ್ನು ಸೇರುವಂಥ ಮೇಳ ಬೇರೆ ಯಾವುದೇ ಯುಗಗಳಲ್ಲಿ ಇರುವುದಿಲ್ಲ. ಈಗ ಇದೇ ಆಗಿದೆ. ಬಾಬಾ ಮತ್ತು ಮಕ್ಕಳು ಸೇರುವಂತಹ ಒಂದು ಸಮಯ ಬಾಬಾ ಹೇಳ್ತಾ ಇದ್ದಾರೆ. ಇದನ್ನು ಬಾಬಾ ಮೇಳ ಅಂತಾದರೂ ಹೇಳಿ, ಸೇರುವುದು ಅಂತಾದರೂ ಹೇಳಿ. ಹಾಗಾಗಿ ಈ ವಿಶೇಷತೆಯನ್ನು ಸದಾ ತಮ್ಮಲ್ಲಿ ಧಾರಣೆ ಮಾಡಿಕೊಂಡು ನಡೀತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇದು ಪರಮಾತ್ಮನನ್ನು ಸೇರುವಂತಹ ಸಮಯ. ಈ ವಿಶೇಷತೆಯನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಂಡು ನಡೀತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. जैसे संगम युग का हर सेकंड का मेला है, वैसे इस समय अपने आप को बाप के साथ मिलन मनाने का अनुभव करते हो. ಹೇಗೆ ಸಂಗಮ ಯುಗದ ಪ್ರತಿಯೊಂದು ಕ್ಷಣವೂ ಕೂಡ ಇದೊಂದು ಮೇಳ ಅಂತ ಬಾಬಾ ಹೇಳ್ತಾರೆ, ಇದೊಂದು ಜಾತ್ರೆಯಾಗಿದೆ. ಹಾಗೆ ಪ್ರತಿ ಸಮಯ ತಮ್ಮನ್ನು ತಾವು ತಂದೆ ಜೊತೆಗೆ ಮಿಲನ ಮಾಡುವಂತಹ ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಹೇಳ್ತಾರೆ. ಪ್ರತಿ ಕ್ಷಣ ಪ್ರತಿ ಸಮಯ ತಂದೆ ಜೊತೆಗೆ ಮಿಲನ ಮಾಡುವಂತಹ ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. वा इस महान श्रेष्ठ मेले में चलते चलते कब कब बाप दादा का हाथ छोड़ मेले व मिलन मनाने से ವಂಚಿತ हो जाते हो. ಅಥವಾ ಹೀಗೆ ಈ ಮಹಾನ್ ಶ್ರೇಷ್ಠ ಮೇಳದಲ್ಲಿ ನಡೀತಾ ಕೆಲವೊಮ್ಮೆ ಬಾಪ್ ದಾದರವರ ಕೈ ಬಿಟ್ಟು ಮಿಲನ ಅಥವಾ ಸೇರುವುದರಿಂದ
ವಂಚಿತರಾಗಿರ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ತಂದೆ ಕೈಯನ್ನು ಬಿಟ್ಟು ದೂರ ಹೋಗಿಬಿಡ್ತೀರಾ ಅಂತ ಬಾಬಾ ಹೇಳ್ತಾರೆ. जैसे कब कब मेले में कई बच्चे खो जाते हैं, माँ बाप का हाथ छोड़ देते हैं. मेला होता है खुशी मनाने के लिए. अगर मेले में कोई बच्चा माँ बाप से बिछड़ जाए तो हाथ साथ छोड़ दे तो उनको क्या प्राप्ति होगी? खुशी के बजाय और ही अशांत हो जावेंगे. ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ನೋಡಿ, ಕೆಲವು ಸಂದರ್ಭ ಏನಾಗ್ತದೆ ಅಂತ ಹೇಳಿದರೆ, ಈ ಜಾತ್ರೆಯಲ್ಲಿ ಕೆಲವೊಮ್ಮೆ ಮಕ್ಕಳು ತಪ್ಪಿ ಹೋಗಿಬಿಡ್ತಾರೆ, ಮಕ್ಕಳು ಕಾಣೆಯಾಗಿಬಿಡ್ತಾರೆ. ಅನೌನ್ಸ್ ಮಾಡ್ತಾ ಇರ್ತಾರೆ, ಇಂಥ ಮಕ್ಕಳು ಸಿಕ್ಕಿದ್ರೆ ಹೇಳಿ ಅಂತ ಹಾಗೆಲ್ಲ ಹೇಳ್ತಾರೆ. ಅಂದರೆ ತಂದೆ ತಾಯಿಯ ಕೈಯನ್ನು ಬಿಟ್ಬಿಡ್ತಾರೆ. ತಂದೆ ತಾಯಿ ಮಕ್ಕಳ ಕೈಯನ್ನು ಹಿಡ್ಕೊಂಡು ಜಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ, ಮಕ್ಕಳು ಕೈ ಬಿಟ್ಬಿಡ್ತಾರೆ. ಬಾಬಾ ಹೇಳ್ತಾ ಇದ್ರೆ, ಜಾತ್ರೆ ಇರುವುದು ಖುಷಿ ಆಚರಣೆ ಮಾಡಲಿಕ್ಕೆ, ಖುಷಿಗೆ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಒಂದು ವೇಳೆ ಜಾತ್ರೆಯಲ್ಲಿ ಅನೇಕ ಮಕ್ಕಳು ತಂದೆ ತಾಯಿಯ ಕೈಯನ್ನು ಬಿಟ್ಟು ಬಿಡ್ತಾರೆ ಅಂತ ಹೇಳಿದರೆ, ಅಂದರೆ ಕೈಯು ಬಿಟ್ಟು ಹೋಯಿತು, ಜೊತೆತನವು ಬಿಟ್ಟು ಹೋಯಿತು ಅಂತ ಹೇಳಿದರೆ ಅವರಿಗೇನು ಸಿಗ್ತದೆ? ಜಾತ್ರೆಯಲ್ಲಿ ಖುಷಿಯಲ್ಲಿ ಓಡಾಡಬೇಕು ಅಂತ ಹೇಳಿ ಮನೇಲಿ ಕೂಗಿಕೊಂಡು ಜಾತ್ರೆಗೆ ಹೋಗುವ ಅಂತ ಕೂಗಿಕೊಂಡು ತಂದೆ ತಾಯಿಯನ್ನು ಒತ್ತಾಯಪೂರ್ವಕವಾಗಿ ಮಾಡಿ ಜಾತ್ರೆಗೆ ಬಂದಿರ್ತಾರೆ. ಅಲ್ಲಿ ತಂದೆ ತಾಯಿಯ ಕೈಯನ್ನು ಬಿಟ್ಟು ಖುಷಿಯ ಪ್ರಾಪ್ತಿಯಾಗಿರುವುದಿಲ್ಲ. ಏನಾಗಿ ಬಿಡ್ತದೆ? ಬಾಬಾ ಹೇಳ್ತಾರೆ, ಅವ್ರಿಗೇನು ಪ್ರಾಪ್ತಿ ಆಯಿತು? ಖುಷಿಗೆ ಬದಲಾಗಿ ಅಶಾಂತಿಯಾಗಿ ಬಿಡ್ತಾರೆ ಅಂತ ಬಾಬಾ. ಅಶಾಂತರಾಗಿ ಹೋದ್ರು ಅವರು. तो जैसे अपने आप को देखो कि मेले में सदा खुशी की प्राप्ति कर रहा हूँ, सदा मिलन में रहता हूँ, ಹಾಗೆಯೇ ತಮ್ಮನ್ನು ತಾವೇ ನೋಡಿಕೊಳ್ಳಿ. ಈ ಜಾತ್ರೆಯಲ್ಲಿ, ಸಂಗಮ ಯುಗದ ಜಾತ್ರೆಯಲ್ಲಿ ಸದಾ ಖುಷಿಯ ಪ್ರಾಪ್ತಿ ಮಾಡ್ತಾ ಇದ್ದೇನಾ? ಸದಾ ತಂದೆಯ ಜೊತೆಗೆ ಇದ್ದೇನಾ? ಸದಾ ತಂದೆಯನ್ನು ಸೇರಿಕೊಂಡೇ ಇದ್ದೇನಾ ಅಂತ ನೋಡಿಕೊಳ್ಳಿ. ಜೋ ಸದಾ ಮಿಲನ್ ಮೇ रहेगा उसकी निशानी क्या होगी, उनकी ವಿಶೇಷತಾ क्या होगी. ಹಾಗೆ ಯಾರು ಸದಾ ತಂದೆಯನ್ನು ಸೇರಿಕೊಂಡಿರುವಂಥವರು ಇರ್ತಾರೆ, ಅವರ ಲಕ್ಷಣ ಹೇಗಿರ್ತದೆ? ಬಾಬಾ ಕೇಳ್ತಾ ಇದ್ದಾರೆ. ಅವರ ವಿಶೇಷತೆ ಏನಿರ್ತದೆ ಅಂತ ಬಾಬಾ, ಲಕ್ಷಣ ಹಾಗೂ ವಿಶೇಷತೆ ಏನಿರ್ತದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. अतीन्द्रिय सुख में रहने वाले व सदा मिलन मनाने वाले की निशानी क्या होगी, उनकी ವಿಶೇಷತಾ क्या होगी. ಬಾಬಾ ಹೇಳ್ತಾ ಇದ್ದಾರೆ, ಅತೀಂದ್ರಿಯ ಸುಖದಲ್ಲಿರುವಂಥವರ ಲಕ್ಷಣ ಹೇಗಿರ್ತದೆ, ಅವರ ವಿಶೇಷತೆ ಹೇಗಿರ್ತದೆ? ಅತೀಂದ್ರಿಯ ಸುಖದಲ್ಲಿರುವಂಥವರು ಅಥವಾ ಸದಾ ಮಿಲನ ಆಚರಿಸುವಂಥವರ ಲಕ್ಷಣ ಹೇಗಿರ್ತದೆ, ಅವರ ವಿಶೇಷತೆ ಏನಿರ್ತದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. जो सदैव मिलन में मगन होगा वह कभी भी कोई विघ्न में नहीं होगा. ಯಾರು ಸದಾ ತಂದೆಯನ್ನು ಸೇರಿರುವಂತಹ ಇದರಲ್ಲಿ ಮಗ್ನ ಆಗಿರ್ತಾರೆ, ಅವರು ಯಾವತ್ತಿಗೂ ಕೂಡ ವಿಘ್ನಕ್ಕೆ ಸಿಕ್ಕುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಿಘ್ನದ ಕೈಗೆ ಸಿಗುವುದಿಲ್ಲ. ವಿಘ್ನ ಬಾಬಾ ಹೇಳ್ತಾರೆ, ಮಗ್ನರಾದಂಥವರು ವಿಘ್ನಕ್ಕೆ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. मिलन विघ्न को हटा देता है, वह विघ्न विनाशक होगा. मिलन को ही लगन कहते हैं. ಬಾಬಾ ಹೇಳ್ತಾ ಇದ್ದಾರೆ, ಸೇರುವುದರಿಂದ ಏನಾಗಿ ಬಿಡ್ತಾರೆ, ಅವರು ವಿಘ್ನದಿಂದ ದೂರ ಆಗಿಬಿಡ್ತಾರೆ. ವಿಘ್ನದಿಂದ ದೂರ ಆಗುವುದು ಅಂದರೆ ತಂದೆಯನ್ನು ಸೇರಿರುವುದಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಅವರು ವಿಘ್ನ ವಿನಾಶಕರಾಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಮಿಲನ ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಸೇರುವುದು ಅಂತ ಹೇಳಿದ್ರೇ ಆ ಗುಂಗಿನೊಳಗೆ ಇರುವುದಾಗಿದೆ, ತಂದೆಯ ನೆನಪಿನ ಗುಂಗಿನ ಒಳಗೆ ಇರುವುದಾಗಿದೆ. कोई भी प्रकार का विघ्न आता है वह विघ्न के वश हो जाते हैं, तो इससे क्या सिद्ध होता है. ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ ವಿಘ್ನ ಬರ್ತದೆ ಅಥವಾ ವಿಘ್ನಕ್ಕೆ ವಶರಾಗಿದ್ದೇವೆ ಅಂತ ಹೇಳಿದ್ರೆ ಇದರಿಂದ ಏನು ಸ್ಪಷ್ಟ ಆಗ್ತದೆ? सदा मिलन मेला नहीं मनाते हो, जैसे औरों को कहते हो कि समय को पहचानो, समय का लाभ उठाओ, तो अपने आप को भी यह सूचना देते हो, वह सिर्फ दूसरों को देते हो. ಬಾಬಾ ಹೇಳ್ತಾರೆ, ಯಾವುದಾದ್ರೂ ವಿಘ್ನಕ್ಕೆ ವಶೀಭೂತರಾಗಿದ್ದೇವೆ ಅಂತ ಹೇಳಿದ್ರಿಂದ ಏನು ಸ್ಪಷ್ಟ ಆಯಿತು? ಬಾಬಾ ಹೇಳ್ತಾರೆ, ಸದಾ ತಂದೆಯ ಮೇಳದಲ್ಲಿ ಇರುವುದಿಲ್ಲ, ಸದಾ ತಂದೆಯನ್ನು ಸೇರುವುದರಲ್ಲಿ ನಾವಿರುವುದಿಲ್ಲ. ಹೇಗೆ ನಾವು ಬೇರೆಯವರಿಗೆ ಹೇಳ್ತೇವೆ, ಈಗ ಸಮಯವನ್ನು ತಿಳ್ಕೊಳ್ಳಿ, ಸಮಯವನ್ನು ಅರಿತುಕೊಳ್ಳಿ ಅಂತ ನಾವು ಹೇಳ್ತೇವೆ, ಸಮಯದ ಲಾಭವನ್ನು ಪಡ್ಕೊಳ್ಳಿ ಅಂತ ನಾವು ಬೇರೆಯವರಿಗೆ ಹೇಳ್ತೇವೆ.
ಹಾಗೆ ನಿಮಗೆ ನೀವೇ ಇದನ್ನು ಸೂಚನೆ ಕೊಡ್ತಾ ಇದ್ದೀರಾ ಅಂತ ಬಾಬಾ ಹೇಳ್ತಾರೆ. ಈಗ ನಾವು ಬೇರೆಯವರಿಗೆ ಹೇಳ್ತಾ ಇದ್ದೇವೆ, ಇದರ ಸೂಚನೆ ನಾವು ನಮಗೆ ಕೊಡ್ತಾ ಇದ್ದೇವಾ ಅಂತ ಬಾಬಾ ಕೇಳ್ತಾರೆ. ವಾ ಸಿರ್ಫ್ ದೂಸರೋಂಕೋ ದೇತೇವೋ, ಅಥವಾ ಬೇರೆಯವರಿಗೆ ಮಾತ್ರ ಹೇಳಲಿಕ್ಕ, ಈ ಶಬ್ದಗಳನ್ನು ಬೇರೆಯವರಿಗೆ ಹೇಳಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀರಷ್ಟೇ ಅಂತ ಬಾಬಾ ಕೇಳ್ತಾರೆ. ಅಗರ್ ಅಪ್ನೆ ಆಪ್ಕೋ ಭಿ ಯಹ ಸೂಚನಾ ದೇತೆ ಹೋ ತೋ ಏಕ್ ಸೆಕೆಂಡ್ ಬಿ ಮಿಲನ್ ಸೆ ದೂರ ನಹೀ ರಹ ಸಕ್ತೆ. ಒಂದು ವೇಳೆ ಈ ಸೂಚನೆ ನಮಗೆ ಕೂಡ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಕ್ಷಣ ಕೂಡ ತಂದೆಯನ್ನು ಸೇರುವುದರಿಂದ ನೀವು ದೂರ ಇರುವ ಸಾಧ್ಯತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. हर सेकेंड मिलन मनाते रहेंगे. जैसे कोई भी बड़ा मेला लगता है, उसका भी समय फिक्स होता है कि इतने समय के लिए मेला है, फिर वह समाप्त हो जाता है. अगर कोई श्रेष्ठ मेला होता है तो बहुत थोड़े समय के लिए होता है, तो क्या किया जाता है? मेले को मनाने का ಪ್ರಯತ್ನ किया जाता है. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಪ್ರತಿ ಕ್ಷಣ ತಂದೆಯ ನೆನಪಿನಿಂದ ನೀವು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಮಗೆ ನಾವು ಸೂಚನೆ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಪ್ರತಿ ಕ್ಷಣ ನೀವು ಈ ರೀತಿಯಾಗಿ ಸೇರುವುದರಲ್ಲಿಯೇ ಇರ್ತೀರಿ ಅಂತ ಬಾಬಾ ಹೇಳ್ತಾರೆ. ಹೇಗೆ ಯಾವುದಾದ್ರು ದೊಡ್ಡ ಜಾತ್ರೆ ನಡೀತದೆ ಅಂತ ಹೇಳಿದರೆ ಆ ಜಾತ್ರೆಗೂ ಕೂಡ ಸಮಯ ಫಿಕ್ಸ್ ಮಾಡಿರ್ತಾರೆ, ಇಷ್ಟು ದಿನ ಈ ಜಾತ್ರೆ ನಡೀತದೆ ಅಂತ ಸಮಯ ಫಿಕ್ಸ್ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ನಂತರ ಅದು ಮುಗೀತದೆ, ಜಾತ್ರೆ ಮುಗೀತು. ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಯಾವುದಾದ್ರೂ ಈ ರೀತಿಯಾಗಿರೋ ಶ್ರೇಷ್ಠವಾಗಿರೋ ಜಾತ್ರೆ ನಡೀತದೆ ಅಂತ ಹೇಳಿದರೆ ತುಂಬ ಸ್ವಲ್ಪ ಸಮಯಕ್ಕೋಸ್ಕರವಾಗಿರ್ತದೆ ಅಂತ ಹೇಳುವಾಗ ಏನು ಮಾಡಲಾಗ್ತದೆ, ಅವಶ್ಯವಾಗಿ ಆ ಜಾತ್ರೆಗೆ ಎಲ್ಲರೂ ಕೂಡ ಹೋಗ್ತಾರೆ, ಎಲ್ಲರೂ ಆ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾರೆ, ರಜೆ ಮಾಡಿ ಆದರೂ ಹೋಗ್ತಾರೆ. वैसे ही संगम के मेले को अगर अब नहीं मनाया तो क्या फिर कब यह मेला लगेगा क्या? ಹಾಗೆಯೇ ಈ ಸಂಗಮ ಯುಗದ ಜಾತ್ರೆ ಕೂಡ ಒಂದು ವೇಳೆ ಈ ಸಮಯದಲ್ಲಿ ನಾವು ಈ ಜಾತ್ರೆಯಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳಿದರೆ ನಂತರ ಬೇರೆ ಯಾವತ್ತಾದರೂ ಭಾಗವಹಿಸ್ಲಿಕ್ಕೆ ಆಗ್ತದ ಅಂತ ಬಾಬಾ ಹೇಳ್ತಾರೆ. ಈಗಲೇ ನಾವು ಈ ಜಾತ್ರೆ ಅಂದರೆ ತಂದೆಯನ್ನು ಸೇರುವುದರಲ್ಲಿ ನಾವೀಗ ಈಗಲೇ ತೊಡಗಬೇಕಾಗಿದೆ. जबकि सारे कल्प के अंदर यह थोड़े समय ही बाप और बच्चों का मेला लगता है, तो इतने थोड़े समय के मेले को क्या करना चाहिए? ಹರ್ ಸೆಕೆಂಡ್ ಮನಾನ ಚಾಹಿಯೆ. ನೋಡಿ, ಸಂಪೂರ್ಣ ಕಲ್ಪದ ಒಳಗೆ ಸ್ವಲ್ಪ ಸಮಯಕ್ಕೋಸ್ಕರವಾಗಿ ಇದು ತಂದೆ ಮತ್ತು ಮಕ್ಕಳು ಸೇರುವಂಥ ಜಾತ್ರೆ ಇಲ್ಲಿ ನಡೀತದೆ. ಹಾಗಿರುವಾಗ ಇಷ್ಟು ಸ್ವಲ್ಪ ಸಮಯದ ಜಾತ್ರೆಯನ್ನು ನಾವೀಗ ಹೇಗೆ ಆಚರಿಸಬೇಕು ಅಂತ ಬಾಬಾ ಹೇಳ್ತಾರೆ. ಪ್ರತಿ ಕ್ಷಣ ಆಚರಿಸಬೇಕಾಗಿದೆ, ಪ್ರತಿ ಕ್ಷಣ ಆಚರಿಸಬೇಕಾಗಿದೆ. तो समय की विशेषताओं को जानते हुए अपने में भी वह विशेषता धारण करो. ಹಾಗಾಗಿ ಸಮಯದ ವಿಶೇಷತೆಯನ್ನು ತಿಳಿದುಕೊಂಡು ತಮ್ಮಲ್ಲಿ ಕೂಡ ಆ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. तो स्वतः ही श्रेष्ठ आत्मा बन जावेंगे. लक्ष्य तो सभी का श्रेष्ठ आत्मा बनने का है ना. ಹಾಗಾಗಿ ಈ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಸ್ವತಃ ಶ್ರೇಷ್ಠ ಆತ್ಮ ಆಗಿಬಿಡ್ತೀರಿ. ಹಾಗಾಗಿ ಗುರಿ ಎಲ್ಲರದು ಕೂಡ ಶ್ರೇಷ್ಠ ಆತ್ಮ ಆಗುವುದೇ ಇದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ಕೂಡ ಗುರಿ ಅದನ್ನೇ ಇಟ್ಟುಕೊಂಡಿದ್ದೀರಲ್ವಾ ಅಂತ ಬಾಬಾ ಕೇಳ್ತಾರೆ. ಲಕ್ಷ್ಯ ಶ್ರೇಷ್ಠ ಬನ್ನೆ ಕಾ ಹೋತೆ ಹುಯೇ ಬಿ ಪುರುಷಾರ್ಥ ಸಾಧಾರಣ ಕ್ಯೂ ಚಲ್ತಾ ಹೈ. ಗುರಿ ಶ್ರೇಷ್ಠರಾಗುವಂಥದ್ದೇ ಇದೆ ಅಂತ ಹೇಳಿದಾಗ ಪುರುಷಾರ್ಥ ಸಾಧಾರಣ ಯಾಕೆ ನಡೀತದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. लक्ष्य श्रेष्ठ है तो फिर लक्षण साधारणात्मक क्यों? इसका कारण क्या है? ಗುರಿ ಶ್ರೇಷ್ಠವಾಗಿದೆ, ಆದರೆ ಲಕ್ಷಣ ಸಾಧಾರಣಾತ್ಮದ ಯಾಕೆ ಇದೆ, ಇದಕ್ಕೆ ಕಾರಣ ಏನು ಅಂತ ಬಾಬಾ ಹೇಳ್ತಾರೆ. ಗುರಿ ಶ್ರೇಷ್ಠ ಆದರೆ ಲಕ್ಷಣ ಅಷ್ಟು ಅಂಥದ್ದಿಲ್ಲ ಅಂತ ಹೇಳಿದರೆ ಇದಕ್ಕೆ ಕಾರಣ ಏನು? ಬಾಬಾ ಹೇಳ್ತಾ ಇದ್ದಾರೆ, ಲಕ್ಷ್ಯ ಕೋ ಹಿ ಭೂಲ್ ಜಾತೆ ಹೋ, ಲಕ್ಷ್ಯ ರಖನೆ ವಾಲೆ ಫಿರ್ ಲಕ್ಷ್ಯ ಕೋ ಭೂಲ್ ಜಾತೆ हैं. कोई भी विघ्न का निवारण करने की शक्ति कम क्यों है? इसका कारण क्या है? निवारण क्यों नहीं कर सकते हो? ಬಾಬಾ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಬಾಬಾ ಕೇಳ್ತಾ ಇದ್ದಾರೆ. ಗುರಿಯನ್ನೇ ನೀವು ಮರಿತೀರಿ, ಗುರಿ ಇಟ್ಟುಕೊಳ್ಳುವಂಥವರು ನಂತರ ಗುರಿಯನ್ನೇ ಮರಿತೀರಿ. ಯಾವುದೇ ವಿಘ್ನದ ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ಕಡಿಮೆ ಯಾಕೆ ಅಂತ ಬಾಬಾ ಕೇಳ್ತಾರೆ. ಇದಕ್ಕೆ ಕಾರಣ ಏನು? ಶಕ್ತಿ ಕಡಿಮೆ ಯಾಕೆ, ಇದಕ್ಕೆ ಕಾರಣ ಏನು? ನಿವಾರಣೆ ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಬಾಬಾ ಹೇಳ್ತಾ ಇದ್ದಾರೆ, ನಿವಾರಣ ನಾ ಕರ್ನೆ ಕಾ ಕಾರಣ ಹಿ ಜೋ ಲಕ್ಷ್ಯ ರಖಾ ಹೈ ಇಸ್ಕೋ ಪಾ ನಹಿ ಸಕ್ತೆ ಹೋ. ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರುವ ಕಾರಣದಿಂದ ಬಾಬಾ ಹೇಳ್ತಾ ಇದ್ದಾರೆ, ಗುರಿ ಏನಿಟ್ಟುಕೊಂಡಿದ್ದೇವೆಯೋ ಅದನ್ನು ಪಡಿಲಿಕ್ಕೆ ಆಗ್ತಾ ಇಲ್ಲ. तो निवारण करने की शक्ति कम क्यों होती है?
श्रीमत पर चलने वाले का तो जैसा लक्ष्य वैसे लक्षण होंगे. ನಿವಾರಣೆ ಮಾಡುವಂಥ ಶಕ್ತಿ ಕಡಿಮೆ ಯಾಕೆ ಆಗ್ತದೆ? ವಿಘ್ನ ಬಂದಿದೆ, ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಕಡಿಮೆ ಯಾಕೆ ಆಗ್ತದೆ? ಬಾಬಾ ಹೇಳ್ತಾ ಇದ್ದಾರೆ, ಶ್ರೀಮತದಂತೆ ನಡೆಯುವಂಥವ್ರದಂತೂ ಹೇಗೆ ಗುರಿಯೋ ಹಾಗೆ ಲಕ್ಷಣ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಗುರಿ ಹೇಗುಂಟೋ ಹಾಗೆಯೇ ಲಕ್ಷಣ ಕೂಡ ಇರ್ತದೆ. अगर लक्ष्य श्रेष्ठ है और लक्षण साधारण है तो इसका कारण ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಗುರಿ ಶ್ರೇಷ್ಠ ಆದರೆ ಲಕ್ಷಣ ಸಾಧಾರಣ, ಇದಕ್ಕೆ ಕಾರಣ क्योंकि विघ्नों को निवारण नहीं कर पाते हो. निवारण ना करने का कारण क्या है? ಕಿಸ್ ಶಕ್ತಿ ಕಿ ಕಮಿ ಹೇ. ಯಾಕೆ ಅಂತ ಹೇಳಿದರೆ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿವಾರಣೆ ಮಾಡದೇ ಇರುವ ಕಾರಣ, ನಿವಾರಣೆ ಮಾಡಲಿಕ್ಕೆ ಆಗದೇ ಇರುವ ಕಾರಣ ಯಾವ ಶಕ್ತಿಯ ಕೊರತೆ ಅಂತ ಬಾಬಾ ಹೇಳ್ತಾರೆ. ನಿವಾರಣೆ ಆಗ್ತಾ ಇಲ್ಲ, ಯಾವ ಶಕ್ತಿಯ ಕೊರತೆ? ಬಾಬಾ ಹೇಳ್ತಾ ಇದ್ದಾರೆ, निर्णय शक्ति. यह ठीक है, जब तक निर्णय नहीं कर पाते तब तक निवारण कर नहीं पाते. ಆಗ ಬಾಬನ ಹತ್ರ ಯಾರು ಹೇಳಿದರು, ನಿರ್ಣಯ ಶಕ್ತಿ ಅಂತ ಹೇಳಿದರು. ಇದು ಸರಿ ಅಂತ ಬಾಬಾ ಹೇಳ್ತಾರೆ. ಎಲ್ಲಿಯವರೆಗೆ ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ ಅಲ್ಲಿಯವರೆಗೆ ನಿವಾರಣೆ ಮಾಡಲಿಕ್ಕೂ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಿರ್ಣಯ ಮಾಡದೆ ನಿವಾರಣೆ ಕೂಡ ಮಾಡಲಿಕ್ಕಾಗುವುದಿಲ್ಲ. अगर निर्णय कर लो तो निवारण भी कर लो, लेकिन निर्णय करने की कमी रह जाती है. ಬಾಬಾ ಹೇಳ್ತಾ ಇದ್ರೆ, ಒಂದು ವೇಳೆ ನಿರ್ಣಯ ಮಾಡ್ತೀರಿ ಅಂತ ಹೇಳಿದರೆ ನಿವಾರಣೆ ಕೂಡ ಮಾಡಲಿಕ್ಕಾಗ್ತದೆ, ಆದರೆ ನಿರ್ಣಯ ಮಾಡುವಂಥ ಕೊರತೆ ಉಳಿತದೆ ಅಂತ ಬಾಬಾ ಹೇಳ್ತಾರೆ. ನಿರ್ಣಯ ಮಾಡುವಂಥದ್ರಲ್ಲಿ ಕೊರತೆ ಬಂದು ಬಿಡ್ತದೆ. और निर्णय क्यों नहीं कर पाते हो? क्योंकि निर्विकल्प नहीं होते. ಪುನಃ ಅದು ಉದ್ದಕ್ಕೆ ಇನ್ನು ಹೋಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ನಿರ್ಣಯ ಯಾಕೆ ಮಾಡಲಿಕ್ಕಾಗ್ತಾ ಇಲ್ಲ? ನಿರ್ಣಯ ಮಾಡಿದರೆ ನಿವಾರಣೆ ಮಾಡಲಿಕ್ಕಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನಿರ್ಣಯ ಕೂಡ ಯಾಕೆ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ನಿರ್ವಿಕಲ್ಪ ಆಗಿರೋದಿಲ್ಲ. ವಿಕಲ್ಪಗಳು ಬರ್ತಾ ಇರ್ತದೆ, ನಿರ್ವಿಕಲ್ಪ ಆಗಿರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. व्यर्थ संकल्प विकल्प बुद्धि में होने कारण, बुद्धि क्लियर ना होने कारण निर्णय नहीं कर पाते हो, और निर्णय ना होने कारण निवारण नहीं कर पाते. ಒಂದರ ಹಿಂದೆ ಒಂದೊಂದು ಚೈನ್ ಲಿಂಕ್ ಇದು, ಹೀಗೆ ಆಗಿ ಹೋಗ್ತದೆ. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪ ವಿಕಲ್ಪ ಬುದ್ಧಿಯಲ್ಲಿ ಇರುವ ಕಾರಣದಿಂದ, ಬುದ್ಧಿ ಕ್ಲಿಯರ್ ಆಗದೇ ಇರುವ ಕಾರಣದಿಂದ ನಿರ್ಣಯ ಮಾಡಲಿಕ್ಕಾಗ್ತಾ ಇಲ್ಲ. ನಿರ್ವಿಕಲ್ಪ ವ್ಯರ್ಥ ಸಂಕಲ್ಪ, ಈ ಕಾರಣದಿಂದ ಬುದ್ಧಿಯ ಲೈನ್ ಕ್ಲಿಯರ್ ಇಲ್ಲ, ಹಾಗಾಗಿ ನಿರ್ಣಯ ಮಾಡಲಿಕ್ಕಾಗ್ತಾ ಇಲ್ಲ. ನಿರ್ಣಯ ಮಾಡದೇ ಇರುವ ಕಾರಣದಿಂದ ನಿವಾರಣೆ ಕೂಡ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. निवारण ना कर सकने कारण कोई ना कोई आवरण के वश हो जाते हैं. निवारण नहीं तो आवरण अवश्य है. ಬಾಬಾ ಹೇಳ್ತಾ ಇದ್ದಾರೆ, ನಿವಾರಣೆ ಮಾಡದೇ ಇರುವ ಕಾರಣದಿಂದ ಒಂದಲ್ಲ ಒಂದು ರೀತಿಯ ಆವರಣಕ್ಕೆ ವಶರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಬೇರೆ ಯಾವುದೋ ಒಂದು ಸುತ್ತ ನಮ್ಮ ಬಂದು ಬಿಡ್ತದೆ, ಯಾವುದರದೋ ಒಂದು ಸರ್ಕಲ್ನೊಳಗೆ ನಾವು ಸಿಕ್ಕಾಕೊಂಡು ಬಿಡ್ತೇವೆ. ಬಾಬಾ ಹೇಳ್ತಾ ಇದ್ರೆ, ನಿವಾರಣೆ ಇಲ್ಲ ಅಂತ ಹೇಳಿದರೆ ಆವರಣ ಅವಶ್ಯ ಇದೆ. ಎಲ್ಲಿ ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅದರೊಳಗೆ ಸಿಕ್ಕಾಕೊಂಡು ಬಿಡ್ತೇವೆ, ಸರ್ಕಲ್ನೊಳಗೆ ಸಿಕ್ಕಾಕಿದ್ದೇವೆ. तो अपने निर्णय शक्ति को बढ़ाने लिए सहज साधन कौन सा दिया हुआ है. ಹಾಗಾಗಿ ಬಾಬಾ ಹೇಳ್ತಾ ಇದ್ರೆ, ತನ್ನ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಜವಾಗಿರುವ ಸಾಧನವನ್ನು ಯಾವುದು ಕೊಡಲಾಗಿದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ರೆ, ಸಾಧನ ಕೊಟ್ಟಿದ್ದೇನೆ, ಯಾವುದು ಕೊಡಲಾಗಿದೆ? जैसे सोने को परखने के लिए कसौटी को रखा जाता है जिससे मालूम हो जाता है सच्चा है व झूठा है. ಬಾಬಾ ಹೇಳ್ತಾ ಇದ್ರೆ, ಹೇಗೆ ಚಿನ್ನವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಅದಕ್ಕೆ ಚಿನ್ನವನ್ನು ಪರೀಕ್ಷೆ ಮಾಡುವ ಸಾಧನ ಏನೋ ಇದೆ. ಬಾಬಾ ಹೇಳ್ತಾ ಇದ್ರೆ, ಅದರಿಂದ ಗೊತ್ತಾಗಿ ಬಿಡ್ತದೆ ಸತ್ಯವೋ ಸುಳ್ಳು, ಅದು ಡ್ಯೂಪ್ಲಿಕೇಟು ಅಂತ, ರೋಲ್ಡ್ ಗೋಲ್ಡು ರಿಯಲ್ ಗೋಲ್ಡು ಅಂತ ಗೊತ್ತಾಗಲಿಕ್ಕೆ ಅದರ ಉಪಯೋಗ ಮಾಡುವ ಸಾಧನ ಇರ್ತದೆ. ऐसे ही निर्णय शक्ति को बढ़ाने के लिए आपके सामने कौन सी कसौटी है. ಬಾಬಾ ಹೇಳ್ತಾ ಇದ್ರೆ, ಹಾಗೆ ನಿರ್ಣಯ ಶಕ್ತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರವಾಗಿ ನಿಮ್ಮ ಹತ್ತಿರ ಯಾವ ಸಾಧನ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಲ್ಲಿ ಚಿನ್ನವನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧನ ಇರ್ತದೆ,
ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿರ್ಣಯ ಶಕ್ತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮ ಹತ್ತಿರ ಯಾವ ಸಾಧನ ಇದೆ ಅಂತ ಬಾಬಾ ಹೇಳ್ತಾರೆ. ಸಾಕಾರ ಬಾಪ್ ಕಾ ಹರ್ ಕರ್ತವ್ಯ और हर चरित्र यही कसौटी है. ಬಾಬಾ ಹೇಳ್ತಾ ಇದ್ದಾರೆ, ಯಾವುದು ಸಾಧನ ಇಲ್ಲಿ? ಸಾಕಾರ ತಂದೆಯ ಪ್ರತಿ ಕರ್ತವ್ಯ ಮತ್ತು ಪ್ರತಿ ಚರಿತ್ರೆ, ಇದುವೇ ಸಾಧನ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮ ತಂದೆಯ ಜೀವನ ಚರಿತ್ರೆಯೇ ಇಲ್ಲಿ ಏನಾಗಿದೆ, ಅವರ ಕರ್ತವ್ಯವೇ ಏನಾಗಿದೆ, ಸಾಧನೆಯಾಗಿದೆ. जो भी कर्म करते हो, जो भी संकल्प करते हो, अगर इस कसौटी पर देख लो कि यह यथार्थ है या वह अयथार्थ, व्यर्थ है व समर्थ है. इस कसौटी पर देखने के बाद जो भी कर्म करेंगे वह सहज और श्रेष्ठ होगा. ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಕರ್ಮ ಮಾಡಿ ಯಾವುದೇ ಸಂಕಲ್ಪವನ್ನು ಮಾಡ್ತೀರಿ ಅಂತ ಹೇಳಿದರೆ, ಒಂದು ವೇಳೆ ಈ ಸಾಧನದ ಮೇಲೆ ಇಟ್ಟುಕೊಂಡು ನೋಡಿದರೆ, ಬ್ರಹ್ಮ ತಂದೆಯ ಜೀವನ ಚರಿತ್ರೆ ಎಂಬ ಸಾಧನದ ಮೇಲಿಟ್ಟು ನೋಡಿ, ಇದು ಯಥಾರ್ಥವೋ ಅಯಥಾರ್ಥವಾಗಿದೆಯೋ, ವ್ಯರ್ಥವೋ ಸಮರ್ಥವಾಗಿದೆಯೋ ಅಂತ ಇದರಲ್ಲಿ ನೀವು ಪರೀಕ್ಷೆ ಮಾಡಿ ನೋಡಿದಾಗ ಬಾಬಾ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕರ್ಮ ಮಾಡಿದರೂ ಕೂಡ ಏನಾಗಿಬಿಡ್ತದೆ, ಅದು ಸಹಜ ಮತ್ತು ಶ್ರೇಷ್ಠವಾಗಿರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो इस कसौटी को ही साथ नहीं रखते हो, इसलिए मेहनत लगती है. ಹಾಗಾಗಿ ಈ ಒಂದು ಸಾಧನ ಪರೀಕ್ಷೆ ಮಾಡೋ ವಸ್ತು ಏನಿದೆ, ಬಾಬಾ ಹೇಳ್ತಾ ಇದ್ದಾರೆ, ಇದನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಿಲ್ಲ ಅಂತ ಹೇಳಿದರೆ ನಿಮಗೆ ಕಷ್ಟ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. जो सहज युक्ति है इसको भूल जाते हैं, इस कारण विघ्नों से मुक्ति नहीं पा सकते हो. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಇಲ್ಲಿ ಏನು ಯುಕ್ತಿಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಮರಿತೀರಿ. ಬಾಬಾ ಇಲ್ಲಿ ನಮಗೆ ಸುಲಭವಾಗಿ ಪರೀಕ್ಷೆ ಮಾಡುವಂಥ ವಿಧಾನ, ಬ್ರಹ್ಮ ತಂದೆ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ, ಇದನ್ನು ನೀವು ಮರಿತೀರಿ. ಈ ಕಾರಣದಿಂದ ವಿಘ್ನಗಳಿಂದ ಮುಕ್ತಿ ಪಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. अगर सोने का काम करने वालों के पास कसौटी ठीक ना हो तो क्या होगा, धोखा खा लेंगे. ಈಗ ನೋಡಿ, ಚಿನ್ನದ ಕೆಲಸ ಮಾಡುವಂಥವ್ರು ಯಾರಿದ್ದಾರೆ, ಅವರ ಹತ್ರ ಚಿನ್ನದ ಪರೀಕ್ಷೆ ಮಾಡುವಂತಹ ಸಾಧನೆ ಏನಿದೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ, ಸರಿ ಇಲ್ಲ ಅಂತ ಹೇಳಿದರೆ ಏನಾಗಿಬಿಡ್ತದೆ, ಅವರಿಗೂ ಮೋಸ ಆಗಿಬಿಡ್ತದೆ. ಚಿನ್ನದ ಅಂಗಡಿಯವರನ್ನು ಮೋಸ ಮಾಡುವಂಥವ್ರು ಎಷ್ಟು ಜನ ಈಗ ಇದ್ದಾರೆ, ಪೇಪರ್ಗಳಲ್ಲಿ ಬರ್ತಾ ಇರ್ತದೆ, ನೀವು ಓದಿರ್ತೀರಿ, ಚಿನ್ನದ ಅಂಗಡಿಯವರಿಗೆ ಮೋಸ ಮಾಡಿದ್ದಾರೆ. ಕಾರಣ ಏನು? ಬಾಬಾ ಹೇಳ್ತಾ ಇದ್ದಾರೆ, ಅವರ ಹತ್ರ ಚಿನ್ನವನ್ನು ಪರೀಕ್ಷೆ ಮಾಡುವಂಥ ಸಾಧನೆ ಏನಿದೆ ಅದು ಸರಿ ಇಲ್ಲ. ऐसे ही अगर यह कसौटी सदा साथ स्मृति में ना रखते हो तब मुश्किल अनुभव करते हो. ಹಾಗೆಯೇ ಈ ರೀತಿಯಾಗಿ ಒಂದು ವೇಳೆ ನೀವು ಬ್ರಹ್ಮ ತಂದೆ ಜೀವನ ಚರಿತ್ರೆ ಎಂಬಂತಹ ಈ ಒಂದು ಸಾಧನವನ್ನು ಜೊತೆಯಲ್ಲಿ ಅಥವಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿಲ್ಲ ಅಂತ ಹೇಳಿದರೆ ಕಷ್ಟದ ಅನುಭವ ಮಾಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. है तो सहज, फिर मुश्किल क्यों हो जाता है, क्योंकि युक्ति को यूज नहीं करते हो. ಸುಲಭವೇ, ಹಾಗಿದ್ರೂ ಕಷ್ಟ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ ಯುಕ್ತಿಯನ್ನು ಉಪಯೋಗ ಮಾಡ್ತಾ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯುಕ್ತಿ ಯೂಸ್ ಕರೋ ತೋ ಯುಕ್ತಿ ಮುಕ್ತಿ ಜರೂರ್ ಹೋ ಜಾಯೆ. ಹಾಗಾಗಿ ಇದು ಯುಕ್ತಿ, ಬ್ರಹ್ಮ ತಂದೆಯನ್ನು ನೋಡೋದು ಯುಕ್ತಿ. ಹಾಗಾಗಿ ಇದನ್ನು ಉಪಯೋಗ ಮಾಡಿದರೆ ಮುಕ್ತರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ವಿಘ್ನಗಳಿಂದ ಮುಕ್ತರಾಗ್ತೀರಿ, ಸಮಸ್ಯೆಗಳಿಗೆ ನಿವಾರಣೆ ಸಿಕ್ಕಿಬಿಡ್ತದೆ. चाहे संकल्पों के तूफान से, चाहे कोई भी संबंध द्वारा व प्रकृति व समस्याओं द्वारा कोई भी तूफान व विघ्न आते हैं तो उससे मुक्ति ना पाने का कारण युक्ति नहीं, युक्ति युक्त कारण युक्ति नहीं, युक्ति युक्त नहीं बने हो. जितना योग युक्त युक्त होंगे उतना सर्व विघ्नों से मुक्त जरूर होंगे. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಅದು ಸಂಕಲ್ಪದ ಬಿರುಗಾಳಿ ಇರ್ಬೋದು, ಅಥವಾ ಯಾವುದೇ ಸಂಬಂಧದ ಮುಖಾಂತರ ಅಥವಾ ಪ್ರಕೃತಿ ಅಥವಾ ಸಮಸ್ಯೆಗಳ ಮುಖಾಂತರ ಯಾವುದೇ ರೀತಿಯಿಂದ ಬಿರುಗಾಳಿ ಅಥವಾ ವಿಘ್ನಗಳು ಬರ್ತದೆ ಅಂತ ಹೇಳಿದರೆ ಅದರಿಂದ ಮುಕ್ತರಾಗ್ತಾ ಇಲ್ಲ ಅಂತ ಹೇಳಿದರೆ ಕಾರಣ ಯುಕ್ತಿ ಇಲ್ಲ ಅಂತ ಅರ್ಥ. ನಮ್ಮ ಹತ್ರ ಯುಕ್ತಿ ಇಲ್ಲ, ಇದರಿಂದ ಬಿಡುಗಡೆ ಆಗುವುದು ಹೇಗೆ ಅಂತ ಹೇಳುವಂಥ ಯುಕ್ತಿ ನಮಗೆ ಗೊತ್ತಿಲ್ಲ. ಯುಕ್ತಿಯುಕ್ತರಾಗಲಿಲ್ಲ ಅಂತ ಸ್ಪಷ್ಟ ಆಯಿತು. ಜಿತ್ನಾ ಯೋಗ ಯುಕ್ತಿಯುಕ್ತ ಹೋಂಗೆ ಉತ್ನಾ ಸರ್ವ ವಿಘ್ನೋं से ಮುಕ್ತ ಜರೂರ್ ಹೋಂಗೆ. ಎಷ್ಟು ಯೋಗಯುಕ್ತರಾಗಿರ್ತಾರೆ ಅಷ್ಟು ಸರ್ವ ವಿಘ್ನಗಳಿಂದ ಮುಕ್ತರವಶ್ಯವಾಗಿರ್ತಾರೆ.
सर्व विघ्नों से मुक्त हो या युक्त हो, योग युक्त नहीं रहते हो तब विघ्नों से युक्त हो. ಬಾಬಾ ಹೇಳ್ತಾ ಇದ್ದಾರೆ, ಸರ್ವ ವಿಘ್ನಗಳಿಂದ ಮುಕ್ತರಾಗಿದ್ದೀರಾ ಅಥವಾ ವಿಘ್ನಯುಕ್ತ, ವಿಘ್ನ ಹೊಂದಿದಂಥವರಾಗಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ಒಂದು ವೇಳೆ ಯೋಗಯುಕ್ತ, ಯೋಗ ಹೊಂದಿದವರಾಗಿದ್ದೀರಿ ಅಂತ ಹೇಳಿದರೆ ವಿಘ್ನಗಳಿಂದ ಮುಕ್ತರಾಗಿರ್ತೀರಿ. ಯೋಗಯುಕ್ತ, ಯೋಗ ಹೊಂದಿದವರಿಲ್ಲ ಅಂತ ಹೇಳಿದರೆ ವಿಘ್ನ ಹೊಂದಿದಂಥವರು ಅಂತ ಅರ್ಥ. जो कोई भी प्रोग्राम रखते हो, वह भाषण आदि करते हो, वह किसको भी समझाते हो, तो उसमें सभी को मुख्य कौन सी बात सुनाते हो. ಉದಾಹರಣೆಗೆ ಯಾವುದಾದ್ರೂ ಕಾರ್ಯಕ್ರಮವನ್ನು ಮಾಡ್ತೀರಿ ಅಥವಾ ಭಾಷಣ ಇತ್ಯಾದಿ ಮಾಡ್ತೀರಿ ಅಥವಾ ಯಾರಿಗಾದರೂ ಜ್ಞಾನ ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ಅದರಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಯಾವ ವಿಷಯವನ್ನು ಹೇಳ್ತೀರಿ ಅಂತ ಬಾಬಾ ಹೇಳ್ತಾರೆ. ಯಾವ ವಿಷಯ ನೀವು ಅವರಿಗೆ ಹೇಳ್ತೀರಿ. मुक्ति जीवन मुक्ति आपका जन्म सिद्ध अधिकार है, तो जब आपका जन्म सिद्ध अधिकार है तो उनको प्राप्त करो. फिर कहते हो अब नहीं तो कब नहीं. तो यह जो मुख्य स्लोगन है, मुक्ति जीवन मुक्ति जन्म सिद्ध अधिकार है, इसको आप लोगों ने पाया है. ಬಾಬಾ ನಾವು ಹೇಳೋ ಮಾತುಗಳನ್ನೇ ನಮಗೆ ತಿರುಗಿಸಿ ಹೇಗೆ ಬರ್ತದೆ ಅಂತ ಹೇಳುವಂಥ ವಿಷಯವನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ನೋಡಿ, ಬೇರೆಯವರಿಗೆ ಹೇಳುವಾಗ ನಾವು ಹೇಳ್ತೇವೆ ಮುಕ್ತಿ ಜೀವನ್ ಮುಕ್ತಿ ನಿಮ್ಮ ಜನ್ಮ ಸಿದ್ಧ ಅಧಿಕಾರ. ಪರಮಾತ್ಮ ಕೊಡ್ತಾ ಇದ್ದಾರೆ ಮುಕ್ತಿ ಜೀವನ್ ಮುಕ್ತಿ, ಇದು ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಅಂತ ನಾವು ಹೇಳ್ತೇವೆ. ಹಾಗಿರುವಾಗ ನಾವು ಯಾವಾಗ ಜನ್ಮ ಸಿದ್ಧ ಅಧಿಕಾರ ಅಂತ ಹೇಳುವಾಗ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಈಗ ನೀವು ಅಂತ ನಾವು ಅವರಿಗೆ ಹೇಳ್ತೇವೆ. ನಂತರ ಹೇಳ್ತೇವೆ ಈಗ ಇಲ್ಲ, ಪಡ್ಕೊಳ್ಬೇಕಾದ್ದು ಯಾವಾಗ? ಈಗ. ಈಗ ಇಲ್ಲ ಅಂತ ಹೇಳಿದರೆ ಯಾವತ್ತಿಗೂ ಇಲ್ಲ ಅಂತಲೇ ಹೇಳಿಬಿಡ್ತೇವೆ. ಹಾಗಿರುವಾಗ ಇದೇನು ಮುಖ್ಯವಾಗಿರೋ ಈ ಒಂದು ಸ್ಲೋಗನ್ ಏನಿದೆ, ಮುಕ್ತಿ ಜೀವನ್ ಮುಕ್ತಿ ಜನ್ಮ ಸಿದ್ಧ ಅಧಿಕಾರ ಅಂತ ಹೇಳ್ತೀರಲ್ಲ, ಇದನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಇದನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಚ್ಚೆ ಬನೆ ಅವರ ಅಧಿಕಾರ ನಹಿ ಪಾಯಾ औरों को समझाते हो, ಬಚ್ಚಾ ಬನ ಅವ್ರ ವರ್ಷೆ ಕಾ ಅಧಿಕಾರ ಬನ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳಾಗಿದ್ದೀರಿ ಮತ್ತು ಅಧಿಕಾರ ಪಡ್ಕೊಳ್ಳಿಲ್ಲ, ಹೀಗೆ ಹೇಗೆ ಅಂತ ಬಾಬಾ ಹೇಳ್ತಾರೆ. ಬೇರೆಯವರಿಗೆ ಹೇಳ್ತೀರಲ್ಲ, ಮಕ್ಕಳಾಗಿದ್ದೀರಿ ಅಂತ ಹೇಳಿದರೆ ಅಧಿಕಾರಿ ಆದ್ರಿ ಅಂತ ಅರ್ಥ. ಹೀಗೆ ಹೇಳ್ತೀರಲ್ಲ, तो यह सिर्फ समझाने का है व प्रैक्टिकल करने की बात है. लायक बनना दूसरी बात है, लेकिन मुक्ति जीवन मुक्ति का वर्षे मिल गया है ವ नहीं. ಬಾಬಾ ಹೇಳ್ತಾ ಇದ್ದಾರೆ, ಇದು ಕೇವಲ ಹೇಳಲಿಕ್ಕೋಸ್ಕರವೋ ಅಥವಾ ಕಾರ್ಯರೂಪದಲ್ಲಿ ಮಾಡಲಿಕ್ಕೂ ಉಂಟಾ ಅಂತ ಬಾಬಾ ಕೇಳ್ತಾರೆ. ಯೋಗ್ಯರಾಗೋದು ವಿಷಯ ಬೇರೆ, ಆದರೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಸಿಕ್ಕಿದೆಯೋ ಇಲ್ವೋ ಅಂತ ಬಾಬಾ ಕೇಳ್ತಾರೆ. मुक्ति जीवन मुक्ति आस्ति सिक्किदेयो इल्वा. यहाँ ही पा लिया है वह मुक्तिधाम में मुक्ति और स्वर्ग में जीवन मुक्ति लेना है. भविष्य में तो मिलना है, लेकिन भविष्य के साथ साथ अभी मुक्ति जीवन मुक्ति नहीं मिली है. ಬಾಬಾ ಹೇಳ್ತಾ ಇದ್ರೆ, ಇಲ್ಲಿಯೇ ಪಡ್ಕೊಳ್ಬೇಕು ಅಥವಾ ಮುಕ್ತಿಧಾಮದಲ್ಲಿ ಮುಕ್ತಿ ಹಾಗೂ ಸ್ವರ್ಗದಲ್ಲಿ ಜೀವನ್ ಮುಕ್ತಿ ಪಡ್ಕೊಳ್ಬೇಕು. ಭವಿಷ್ಯದಲ್ಲಿ ಸಿಗುವುದಂತ ವಿಷಯ ಬೇರೆ, ಆದರೆ ಭವಿಷ್ಯದ ಜೊತೆಗೆ ಈಗ ಮುಕ್ತಿ ಜೀವನ ಮುಕ್ತಿ ಸಿಗಲಿಲ್ವಾ ಅಂತ ಬಾಬಾ ಕೇಳ್ತಾರೆ. ಮುಕ್ತರಾಗಿರುವ ಜೀವನ, ಎಲ್ಲ ಪರಿಸ್ಥಿತಿಗಳಿಂದ ಮುಕ್ತರಾಗಿರುವ ಜೀವನ ಸಿಗಲಿಲ್ವಾ ಅಂತ ಬಾಬಾ ಕೇಳ್ತಾರೆ. जब बाप अभी मिला है तो वर्षा भी अभी मिला है, भविष्य के दिलासे पर चल रहे हो. ಬಾಬಾ ಹೇಳ್ತಾ ಇದ್ದಾರೆ, ಈಗ ಬಾಬಾ ಈಗ ಸಿಕ್ಕಿದ್ದಾರೆ ಅಂತ ಹೇಳುವಾಗ ಆಸ್ತಿ ಕೂಡ ಈಗಲೇ ಸಿಕ್ಕಿದೆ ಅಲ್ವಾ. ತಂದೆ ಈಗ ಸಿಕ್ಕಿದ್ದಾರೆ ಅಂತ ಹೇಳುವಾಗ ಆಸ್ತಿ ಕೂಡ ಈಗಲೇ ಸಿಕ್ಕಿದೆ ಅಲ್ವಾ. ಭವಿಷ್ಯದಲ್ಲಿ ಸಿಗ್ತದೆ ಅಂತ ಹೇಳುವಂಥದ್ರ ಮೇಲೆ ನಡೀತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆಗ ಯಾರೋ ಬಾಬನ ಹತ್ರ ಹೇಳಿದರು, ನಮಗೆ ಚೆಕ್ ಸಿಕ್ಕಿದೆ ಅಂತ ಹೇಳಿದರು. ಕ್ಯಾಶ್ ಮಾಡಬೇಕಷ್ಟೇ, ಚೆಕ್ ಸಿಕ್ಕಿದೆ ಅಂತ ಯಾರೋ ಬಾಬನ ಹತ್ರ ಹೇಳಿದರು. ಬಾಬಾ ಹೇಳ್ತಾ ಇದ್ದಾರೆ, बच्चों को चेक नहीं दिया जाता, बच्चे तो बाप के हर चीज पर अधिकार होते हैं, अधिकारी को चेक का दिलासा नहीं दिया जाता. तो प्रैक्टिकल जो वर्षा है वह अभी प्राप्त होता है. ಯಾರೋ ಹೇಳಿದರು ಚೆಕ್ ಸಿಕ್ಕಿದೆ ಅಂತ. ಆಗ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಚೆಕ್ ಕೊಡ್ಲಿಕ್ಕಾಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಮಕ್ಕಳಿಗೆ ಚೆಕ್ ಕೊಡೋ ಕ್ರಮ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ತಂದೆಯ ಪ್ರತಿಯೊಂದು ವಸ್ತುವಿನ ಮೇಲೆ ಅಧಿಕಾರ ಇರ್ತದೆ, ಹಾಗಾಗಿ ಚೆಕ್ ಕೊಡಬೇಕು ಅಂತ ಏನಿಲ್ಲ.
ಬಾಬಾ ಹೇಳ್ತಾ ಇದ್ದಾರೆ ಅಧಿಕಾರಿಗೆ ಚೆಕ್ ಕೊಡುವಂಥ ವಿಷಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಪ್ರಾಕ್ಟಿಕಲ್ನಲ್ಲಿ ಆಸ್ತಿ ಈಗ ಪ್ರಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಫುಲ್ ಕ್ಯಾಶ್ ಈಗಲೇ ಪ್ರಾಪ್ತಿಯಾಗ್ತದೆ. जीवन बंध के साथ ही जीवन मुक्त का अनुभव होता है. वहाँ तो जीवन बंद की बात ही नहीं, वहाँ तो सिर्फ उसी प्रारब्ध में होंगे. ಈಗ ಜೀವನ ಬಂಧನದಲ್ಲಿರುವಾಗಲೇ ಜೀವನ್ ಮುಕ್ತಿ ಅನುಭವ ಆಗಬೇಕಾಗಿದೆ. ಜೀವನ ಬಂಧನದ ಹಂತದಲ್ಲಿರುವಾಗಲೇ ಜೀವನ್ ಮುಕ್ತಿಯ ಅನುಭವ ಆಗಬೇಕು. ಸ್ವರ್ಗದಲ್ಲಿ ಹೋದಾಗ ಜೀವನ ಬಂಧನದ ಪ್ರಶ್ನೆ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಈಗಲೇ ಇದನ್ನು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಮಾಡುವ ಕ್ರಮ ಇಲ್ಲ, ಯಾಕೆಂದರೆ ಅದು ಪ್ರಾರಬ್ಧ ಅನುಭವಿಸುವಂಥದ್ದು ಇರ್ತದೆ. ಮುಕ್ತಿ ಧಾಮ್ ಕೆ ಮುಕ್ತಿ ಕಾ ಅನುಭವ ಜೋ ಅಭಿ ಕರ್ ಸಕ್ತೆ ಹೋ ವಹು ವಹಾ ನಹೀ ಕರ್ ಸಕೆಂಗೆ. ಮುಕ್ತಿಧಾಮದಲ್ಲಿರುವಂಥ ಮುಕ್ತಿಯ ಜೀವನ ಈಗ ಇಲ್ಲಿ ಮಾಡಬೇಕಾಗಿದೆ. ಅಲ್ಲಿಗೆ ಹೋದ್ಮೇಲೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕೆಲಸಕ್ಕೆ ಬರುವಂಥದ್ದಲ್ಲ, ಅದೇನು ಅನುಭವ ಆಗುವಂಥದ್ದಲ್ಲ. तो यह नहीं समझना कि मुक्ति जीवन मुक्ति का जन्म सिद्ध अधिकार भविष्य में पाना है. नहीं, जब से बच्चे बने तो वर्षा भी पा लिया है. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಹೀಗೆ ತಿಳ್ಕೊಳ್ಬೇಡಿ ಮುಕ್ತಿ ಜೀವನ್ ಮುಕ್ತಿಯ ಜನ್ಮ ಸಿದ್ಧ ಅಧಿಕಾರ ಭವಿಷ್ಯದಲ್ಲಿ ಪಡಿಬೇಕು, ಈಗಿಲ್ಲ. ಯಾವಾಗಿನಿಂದ ನೀವು ಮಕ್ಕಳಾಗಿದ್ದೀರಿ ಅಂತ ಹೇಳಿದರೆ ಆಸ್ತಿಯನ್ನು ಪಡ್ಕೊಂಡಿದ್ದೀರಿ ಅಂತ ಅರ್ಥ ಅಂತ ಬಾಬಾ ಹೇಳ್ತಾರೆ. ಮಕ್ಕಳಾದ ತಕ್ಷಣ ಆಸ್ತಿಯನ್ನು ಪಡ್ಕೊಂಡಿದ್ದೀರಿ ಅಂತಲೇ ಅರ್ಥ. बाकी रहा आज्ञाकारी वफादार फरमान वरदार, कहाँ तक बनते हो वह नंबर, वर्षे के अधिकारी तो बन जाते हो. ಬಾಕಿ ಉಳಿದಿರುವಂಥದ್ದು ಯಾವುದು? ಅವರ ಆಜ್ಞಾಕಾರಿಗಳಾಗಿದ್ದಾರೋ, ಪ್ರಾಮಾಣಿಕರಾಗಿದ್ದಾರೋ, ಹೇಳಿದ ಹಾಗೆ ಮಾಡ್ತಾ ಇದ್ದಾರೆಯೋ, ಎಲ್ಲಿಯವರೆಗೆ ಆಗಿದ್ದೇವೆ ಅದರಲ್ಲಿ ಅಂತ ನಂಬರ್ ಇದೆ. ಬಾಬಾ ಹೇಳ್ತಾ ಇದ್ದಾರೆ ಆಸ್ತಿಗೆ ಅಧಿಕಾರಿ ಅಂತೂ ಆಗಿದ್ದೀರಲ್ವ ಅಂತ ಬಾಬಾ ಕೇಳ್ತಾ ಇದ್ದಾರೆ. उस वर्षे को जीवन में धारण करके उससे लाभ उठाना वह हर एक की अवस्था पर है. ಆಸ್ತಿಯನ್ನು ಜೀವನದಲ್ಲಿ ಧಾರಣೆ ಮಾಡಿ ಅದರಿಂದ ಲಾಭವನ್ನು ಪಡ್ಕೊಳ್ಳೋದು ಅದು ಪ್ರತಿಯೊಬ್ಬರ ಅವಸ್ಥೆ ಮೇಲೆ ಇದೆ ಅಂತ ಬಾಬಾ ಹೇಳ್ತಾರೆ. ಆಸ್ತಿಯನ್ನು ಪಡೆದುಕೊಂಡು ಅದರಿಂದ ಲಾಭ ಮಾಡಿಕೊಂಡು ಅದರಂತೆ ಅವಸ್ಥೆ ಮಾಡಿಕೊಳ್ಳೋದು ಅದು ಅವರವರ ಸ್ಥಿತಿಗತಿಗಳ ಮೇಲೆ ಇದೆ. वर्षा देने में बाप कोई अंतर नहीं करता है, लायक और नालायक बनने पर अंतर हो जाता है. ಆಸ್ತಿ ಕೊಡುವುದರಲ್ಲಿ ಶಿವಬಾಬಾ ಏನು ಕೂಡ ಅಂತರ ಮಾಡಲಿಲ್ಲ. ಯೋಗ್ಯರು ಅಯೋಗ್ಯರಾಗುವುದರಲ್ಲಿ ಅಂತರ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರು ಯೋಗ್ಯರೋ ಅಯೋಗ್ಯರೋ ಹೀಗೆ ಆಗುವುದರಲ್ಲಿ ಅಂತರ ಇದೆ. इसलिए कहा कि जन्मसिद्ध अधिकार अपने आप में सदा ಪ್ರಾಪ್ತಿ ಕರ್ತೆ ಹೋ. ಹಾಗಾಗಿ ಹೇಳಲಾಯಿತು ಅಂತ ಬಾಬಾ ಹೇಳ್ತಾರೆ. ಬಾಬಾ ಇಷ್ಟೊತ್ತಿಗೆ ಹೇಳಿದ ಯಾಕೆ? ಜನ್ಮಸಿದ್ಧ ಅಧಿಕಾರ ತಮ್ಮಲ್ಲಿ ಸದಾ ಪ್ರಾಪ್ತಿ ಮಾಡ್ತೀರಾ ಅಂತ ಬಾಬಾ ಹೀಗೆ ಅದಕ್ಕೋಸ್ಕರವಾಗಿ ಹೇಳಿದರು. ಸದಾ ಮುಕ್ತ रहना चाहिए, देह से, देह के संबंध से भी मुक्त और पुरानी दुनिया की स्मृति से भी मुक्त. ಹೇಗೆ ಸದಾ ಮುಕ್ತಿಯ ಅನುಭವ ಹೇಗೆ ಮಾಡಬೇಕು? ಪರಮಧಾಮದಲ್ಲಿ ಅಲ್ಲ, ಈಗಲೇ ಇಲ್ಲಿಯೇ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ? ಸದಾ ಮುಕ್ತರಾಗಿರ್ಬೇಕಲ್ಲ. ಹೇಗೆ? ದೇಹದಿಂದ, ದೇಹದ ಸಂಬಂಧದಿಂದ ಮುಕ್ತ ಮತ್ತು ಹಳೆಯ ಜಗತ್ತಿನ ಸ್ಮೃತಿಯಿಂದಲೂ ಮುಕ್ತ ಅಂತ ಬಾಬಾ ಹೇಳ್ತಾರೆ. मुक्त नहीं बने हो, मुक्ति की अवस्था का अनुभव अगर करते हो तो मुक्त होने के बाद जीवन मुक्ति का अनुभव ऑटोमेटिकली हो जाता है. ಮುಕ್ತರಾಗಲಿಲ್ವಾ ಅಂತ ಬಾಬಾ ಕೇಳ್ತಾರೆ. ಮುಕ್ತಿಯ ಅವಸ್ಥೆಯ ಅನುಭವ ಒಂದು ವೇಳೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಮುಕ್ತರಾದ ನಂತರ ಜೀವನ್ಮುಕ್ತಿಯ ಅನುಭವ ಆಟೋಮೆಟಿಕ್ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಜೀವನ್ಮುಕ್ತಿಯ ಅನುಭವ ಆಟೋಮೆಟಿಕ್ ಆಗ್ತದೆ. क्योंकि जीवन में तो हो ना, शरीरदारी हो ना, जीवन में रहते हुए देह और देह के संबंध और पुरानी दुनिया के आकर्षण से मुक्त हो, इसको ही जीवन मुक्ति अवस्था कहा जाता है. ಒಂದು ವೇಳೆ ಮುಕ್ತರಾಗಿರುವ ಅನುಭವ ಆಯಿತು ಅಂತ ಹೇಳಿದರೆ ಜೀವನ್ ಮುಕ್ತಿಯ ಅನುಭವ ಆಟೋಮೆಟಿಕ್ ಆಯಿತು. ಯಾಕೆ ಅಂತ ಹೇಳಿದರೆ ನಾವಿಲ್ಲಿ ಜೀವನದಲ್ಲಿ ಇದ್ದೇವಲ್ಲ, ಶರೀರಧಾರಿ ಅಲ್ವಾ. ಜೀವನದಲ್ಲಿದ್ದುಕೊಂಡು ದೇಹ ಹಾಗೂ ದೇಹದ ಸಂಬಂಧ ಮತ್ತು ಹಳೆಯ ಜಗತ್ತಿನ ಆಕರ್ಷಣೆಯಿಂದ ಮುಕ್ತರಾಗಿದ್ದೀರಿ. ಇದಕ್ಕೆ ಜೀವನ್ಮುಕ್ತಿ ಅವಸ್ಥೆ ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. तो मुक्ति जीवन मुक्ति का अनुभव अभी करना है,
ನಾ ಕಿ ಭವಿಷ್ಯ ಮೇ. ಹಾಗಾಗಿ ಮುಕ್ತಿ ಜೀವನ್ ಮುಕ್ತಿ ಅನುಭವ ಮಾಡಬೇಕಾಗಿರುವಂಥದ್ದು ಈಗ, ಭವಿಷ್ಯದಲ್ಲಿ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಅನುಭವ ಮಾಡ್ತೇನೆ ಅಂತ ಹೇಳುವಂಥ ಪ್ರಶ್ನೆ ಅಲ್ಲಿಗೆ ಹೋದ್ಮೇಲೆ ಇಲ್ಲ. भविष्य में तो यहाँ की प्राप्ति की प्रारब्ध मिलती है, लेकिन प्राप्ति का अनुभव अभी होता है. भविष्य में तो अंडरस्टूड है. ಬಾಬಾ ಹೇಳ್ತಾ ಇದ್ದಾರೆ ಭವಿಷ್ಯದಲ್ಲಿ ಪ್ರಾಪ್ತಿಯಾಗಿರ್ತದೆ, ಅದು ಯಾವುದು? ಈಗ ಮಾಡಿದರ ಪ್ರಾರಬ್ಧ. ಆದರೆ ಪ್ರಾಪ್ತಿಯ ಅನುಭವ ಈಗ ಆಗಬೇಕಾಗಿದೆ, ಭವಿಷ್ಯದಲ್ಲಿ ಅದು ಹಾಗೆ ಇರುವಂಥದ್ದಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. वह है श्रेष्ठ कर्मों की प्रारब्ध, लेकिन ಶ್ರೇಷ್ಠ ಕರ್ಮ ತೋ ಅಭಿ ಹೋತೆ ಹೇನಾ. ಅಲ್ಲಿರುವಂಥದ್ದು ಶ್ರೇಷ್ಠ ಕರ್ಮದ ಪ್ರಾರಬ್ಧ, ಅದು ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ ಬಾಬಾ ಹೇಳಿದ್ರು. ಅಂಡರ್ಸ್ಟುಡ್ ಆಗಿದೆ. ಬಾಬಾ ಹೇಳ್ತಾರೆ ಆದರೆ ಶ್ರೇಷ್ಠ ಕರ್ಮ ಅಂತೂ ಈಗ ಆಗುವುದಲ್ವಾ. तो प्राप्ति का भी अनुभव अभी होगा ना, भविष्य के दिलासे पर सिर्फ ना रहना. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರಾಪ್ತಿಯ ಅನುಭವ ಈಗ ಆಗ್ತದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಭವಿಷ್ಯದ ಮೇಲೆ ಬಿಟ್ಟು ಬಿಡಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭವಿಷ್ಯದ ಮೇಲೆ ಸಿಗುವುದರ ಮೇಲೇನೆ ಬಿಟ್ಟು ಬಿಡಬೇಡಿ. ಚೆಕ್ कर अपनी चेकिंग में रह जाओ, ऐसे नहीं करना. अपने आप को देखो कि बाप द्वारा जो वर्षा मिला है इसको कहाँ तक प्राप्त कर चल रहे हैं. ಬಾಬಾ ಹೇಳ್ತಾ ಇದ್ದಾರೆ ಈಗ ಚೆಕ್ ಮಾಡಿ, ತಮ್ಮ ಚೆಕ್ಕಿಂಗ್ನಲ್ಲಿ ಇರುವುದು ಇಷ್ಟರಲ್ಲೇ ಇರಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮಲ್ಲಿ ತಾವು ನೋಡಿಕೊಳ್ಳಿ, ತಂದೆಯ ಮುಖಾಂತರ ಆಸ್ತಿ ಸಿಕ್ಕಿದೆ ಅಲ್ಲ, ಇದನ್ನು ಎಲ್ಲಿಯವರೆಗೆ ನಾನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ ಅಂತ ನೋಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ ಚೆಕ್ಕಿಂಗಲ್ಲೇ ಇಡುವುದು ಇಷ್ಟರಲ್ಲೇ ಇಡಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಪ್ರಾಪ್ತಿ ಮಾಡಿಕೊಂಡು ನಡೀತಾ ಇದ್ದೇವೆ ಅಂತ ನೋಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬಾಪ್ನೆ ಜೋ ದಿಯಾ ಹೇ ಅಧಿಕಾರ ಕಾ ಅಧಿಕಾರ, अधिकारी का अधिकार कोई छीन नहीं सकता, तो हम अधिकारी हैं. इस नशे में निश्चय में रहो. ಹಾಗಾಗಿ ಬಾಬಾ ಏನು ಕೊಟ್ಟಿದ್ದಾರೆ ಅಲ್ಲ, ಈ ಅಧಿಕಾರಿ ಅಂತ ತಿಳಿದುಕೊಂಡು ಅಧಿಕಾರದ ನಶೆಯಲ್ಲಿರಿ ಅಂತ ಬಾಬಾ ಹೇಳ್ತಾರೆ. ಅಧಿಕಾರವನ್ನು ಯಾರು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಇದರ ನಶೆ ನಿಶ್ಚಯದಲ್ಲಿ ಇರಿ ಅಂತ ಬಾಬಾ ಹೇಳ್ತಾರೆ. सिर्फ यह देखो कि मिले हुए वर्षे को कहाँ व्यर्थ गवा तो नहीं लेते हो. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇಷ್ಟೇ ನೋಡಿಕೊಳ್ಳಿ, ಸಿಕ್ಕಿರುವ ಆಸ್ತಿ ಏನಿದೆ ಅಲ್ಲ, ಇದನ್ನು ಎಲ್ಲಿಯಾದರೂ ವ್ಯರ್ಥವಾಗಿ ಕಳ್ಕೊಂಡಿದ್ದೇನೆ, ಹೇಗೆ ಕಳ್ಕೊಳ್ತಾ ಇಲ್ಲ ತಾನೇ ಅಂತ ನೋಡಿಕೊಳ್ಳಿ. ऐसे कई बच्चे होते हैं जिसको मिलता हो बहुत है लेकिन गवाते भी बहुत है. ಕೆಲವೊಂದು ಬಾಬನ ಮಕ್ಕಳು ಹೀಗಿದ್ದಾರೆ, ಅವರಿಗೆ ಸಿಗಲಿಕ್ಕೂ ತುಂಬ ಸಿಗ್ತಾ ಇದೆ, ಕಳ್ಕೊಳ್ಳಿಕ್ಕೂ ತುಂಬ ಕಳ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. गवाने कारण मिलते हुए भी भिखारी रह जाते, ಅಧಿಕಾರಿ ಹೋತೆ ಬಿ ಅಧೀನ್ ಬನ್ ಜಾತೆ. ಕಳ್ಕೊಳ್ಳುವ ಕಾರಣ ಸಿಕ್ಕಿದ್ರೂ ಕೂಡ ಭಿಕಾರಿಯಾಗಿ ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಧಿಕಾರಿಯಾಗಿದ್ರೂ ಕೂಡ ಅಧೀನರಾಗಿ ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಧಿಕಾರಿಯಾಗಿದ್ರೂ ಕೂಡ ಅಧೀನರಾಗಿ ಬಿಡ್ತಾರೆ. ಕ್ಯೋಂಕಿ ಅಧಿಕಾರ ಕೋ ನಹಿ ಪಾಯಾ अधीन रह जाते. जब अधिकार ना होगा तो जरूर अधीनता होगी, विघ्नों के अधीन हो जाते हो ना. ಬಾಬಾ ಹೇಳ್ತಾ ಇದ್ರೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಅಧೀನತೆ ಉಂಟು ಅಂತ ಅರ್ಥ. विघ्नಗಳ ಅಧೀನರಾಗಿ ಬಿಡ್ತೀರಲ್ವಾ ಅಂತ ಬಾಬಾ ಹೇಳ್ತಾರೆ. क्योंकि अधिकार को नहीं पाया, अगर सदा अधिकारी बनकर चलो तो कोई भी विघ्न के अधिकारी नहीं हो सकते. ಬಾಬಾ ಹೇಳ್ತಾ ಇದ್ದಾರೆ ಒಂದು ವೇಳೆ ಸದಾ ಅಧಿಕಾರಿಯಾಗಿ ನಡೀತಾ ಇದ್ದೀರಿ ಅಂತ ಹೇಳಿದ್ರೆ ಯಾವುದೇ ವಿಘ್ನಗಳಿಗೆ ಸಿಕ್ಕುವಂಥವರಾಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ವಿಘ್ನಗಳ ಅಧೀನತೆಯಲ್ಲಿ ನೀವು ಬರುವುದಿಲ್ಲ. इस प्रकृति के अधीन नहीं बनना, जैसे बाप प्रकृति को अधीन कराता है, अधीन नहीं होता. ಹಾಗೆ ಬಾಬಾ ಹೇಳ್ತಾರೆ ಈ ಪ್ರಕೃತಿಗೆ ನೀವು ಅಧೀನರಾಗಬೇಡಿ, ಶರೀರಕ್ಕೆ ನೀವು ಅಧೀನರಾಗಬೇಡಿ. ಹೇಗೆ ಬಾಬಾ ಇಲ್ಲಿ ಪ್ರಕೃತಿಗೆ ಅಧೀನರಾಗುವುದಿಲ್ಲ, ಅಧೀನ ಮಾಡಿಕೊಂಡು ಬರ್ತಾರೆ. ಬಾಬಾ ಬಾಪ್ ದಾದಾ ಇಬ್ಬರು ಕೂಡ ದಾದಿಯವರ ಶರೀರದಲ್ಲಿ ಪ್ರಕೃತಿಯಲ್ಲಿ ಬಂದಾಗ ಅವರ ಶರೀರದ ವಶಕ್ಕೆ ಅವರು ಸಿಗುವುದಿಲ್ಲ, ಶರೀರವನ್ನು ವಶ ಮಾಡಿ ಅವರು ಕೂತ್ಕೊಂಡಿರ್ತಾರೆ. वैसे ही इस देह व जो भी इस यह प्रकृति है उसको अधीन कर चलना, ना कि अधीन. ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ದೇಹ ಅಥವಾ ಯಾವುದೆಲ್ಲ ಪ್ರಕೃತಿಯ ವ್ಯವಸ್ಥೆಗಳಿದೆ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ಅಧೀನರು ನೀವು ಆಗಬೇಡಿ, ಅದನ್ನು ಅಧೀನದಲ್ಲಿಟ್ಟುಕೊಂಡು ನಡೆಯಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಕಲಾಬಾಜಿ ಕಾ ಖೇಲ್ ದೇಖಾ
भट्टी वालों ने आज कलाबाजी अच्छी दिखाई, अभी समाप्ति में सभी कमजोरियों की समाप्त हो जाएगी ना, फिर यह कलाबाजी तो नहीं दिखाएंगे ना। सदा मुक्ति और जीवन मुक्ति अधिकार के निश्चय और नशे में रहने वाले सर्वश्रेष्ठताओं को धारण कर श्रेष्ठ आत्मा बनने वाले आत्माओं को याद प्यार और नमस्ते. ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ನಿಮ್ಮ ಕಲೆಯನ್ನು ತೋರಿಸಿದಿರಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕಲೆ ಚಮತ್ಕಾರವನ್ನು ತೋರಿಸಿದಿರಲ್ವಾ ಅಂತ ಬಾಬಾ ಹೇಳ್ತಾರೆ. ಬಹುಶಃ ಆ ಸಮಯದಲ್ಲಿ ಬಟ್ಟಿ ನಡೀತಾ ಇತ್ತು, ಅಲ್ಲಿ ಏನೋ ನಡೆದಿರ್ತದೆ. ಬಾಬಾ ಅದರ ವಿಷಯವನ್ನು ಹೇಳ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಕಲೆಯನ್ನು ನೀವು ತುಂಬ ಪ್ರದರ್ಶನ ಮಾಡಿದ್ದೀರಿ. ಈಗ ಸಮಾಪ್ತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಬಟ್ಟಿ ಮುಗಿಯುವಂಥ ಸಂದರ್ಭ, ಬಾಬಾ ಹೇಳ್ತಾ ಇದ್ದಾರೆ ಎಲ್ಲ ದುರ್ಬಲತೆಗಳು ಕೂಡ ಸಮಾಪ್ತಿ ಆಗ್ತದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಬಟ್ಟಿ ಮುಗಿಯುವಾಗ ದುರ್ಬಲತೆಗಳು ಕೂಡ ಸಮಾಪ್ತಿ ಆಗ್ತದಲ್ಲ, ನಂತರ ನಿಮ್ಮ ಈ ರೀತಿಯ ಒಂದು ಆಟವನ್ನು ತೋರಿಸುವುದಿಲ್ಲ ತಾನೇ ಅಂತ ಬಾಬಾ ಹೇಳ್ತಾರೆ. ಸದಾ ಹೀಗೆ ತೋರಿಸುವುದಿಲ್ಲ ತಾನೇ ನೀವು ಅಂತ ಬಾಬಾ ಹೇಳಿ ನಿಲ್ಲಿಸ್ತಾ ಇದ್ದಾರೆ. ಹಾಗೆ ಬಾಬಾ ಹೇಳ್ತಾರೆ, ಸದಾ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಅಧಿಕಾರದ ನಿಶ್ಚಯ ಮತ್ತು ನಶೆಯಲ್ಲಿರುವಂತಹ ಸರ್ವಶ್ರೇಷ್ಠತೆಗಳನ್ನು ಧಾರಣೆ ಮಾಡಿ ಶ್ರೇಷ್ಠ ಆತ್ಮರಾಗುವಂಥವರಿಗೆ ಬಾಪ್ದಾದ ಇವತ್ತು ನೆನಪು, ಪ್ರೀತಿ ಹಾಗೂ ನಮಸ್ತೆ ಅಂತ ಹೇಳ್ತಾರೆ. ಹಾಗೆ ನಮಗೆ ಸದಾ ಮುಕ್ತಿ ಜೀವನ್ಮುಕ್ತಿ ಅಧಿಕಾರವನ್ನು ಕೊಡ್ತಾ ಇರುವಂತಹ, ಶ್ರೇಷ್ಠತೆಯನ್ನು ಧಾರಣೆ ಮಾಡಿಸಲಿಕ್ಕೆ ಸಹಾಯ ಮಾಡ್ತಾ ಇರುವಂತಹ ಬಾಪ್ದಾದರವರಿಗೆ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಒಳ್ಳೆಯದು. ಓಂ ಶಾಂತಿ.